ಇವತ್ತು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವಿಚಾರ ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಬಿಕಾಸ್ ಅವರು ಮೇ 31ನೇ ತಾರೀಕು ಭಾರತಕ್ಕೆ ವಾಪಸ್ ಬಂದು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳಿರುವಂತಹ ಹೇಳಿಕೆ. ಈ ಬೆನ್ನಲ್ಲೇ ನಾನಾ ರೀತಿಯ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಒಂದು ವಿಡಿಯೋ. ಮೇ 31ನೇ ತಾರೀಕು ಸ್ವದೇಶಕ್ಕೆ ಪ್ರಜ್ವಲ್ ಅವರ ಆಗಮನ ಆಗುತ್ತೆ. ಬರೋಬ್ಬರಿ 1 ತಿಂಗಳ ಅಜ್ಞಾತವಾಸದ ಬಳಿಕ ಸ್ವದೇಶಕ್ಕೆ ಮರಳೋ ಮನಸ್ಸು ಮಾಡಿದ್ದಾರೆ ಹಾಸನದ ಸಂಸದ ಹಾಗೂ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ. ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಇವರು ವಿಚಾರಣೆಗೆ ಹಾಜರಾಗೋ ಕಾಲ ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಇವರನ್ನ ಅರೆಸ್ಟ್ ಮಾಡುವಂತಹ ವಿಚಾರ. ಇಷ್ಟು ದಿನಗಳ ಕಾಲ ಯಾಕೆ ಜಗ್ಗಾಡಿದ್ರು? ವಿಚಾರಣೆಗೆ ಬರೋದೇ ಆಗಿದ್ರೆ ಯಾಕೆ ಮುಂಚೆನೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ ಎಸ್ಐಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ ಎಸ್ಐಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ. ಈ ಮೂಲಕ ನಾನು ಪ್ರಜ್ಞಾವಂತನಾಗಿದ್ದೀನಿ ಹಾಗೂ ಕಾನೂನನ್ನ ಪಾಲಿಸ್ತೀನಿ ಅನ್ನೋ ಪೋಸ್ ಅನ್ನ ಕೊಡೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿರೋದಂತೂ ಸ್ಪಷ್ಟ ಆಗ್ತಾ ಇದೆ. ಮತ್ತು ಅವರ ಮೇಲಿರುವಂತಹ ಆರೋಪಗಳಿಗೆ ಅವರು ಉತ್ತರ ಕೊಟ್ಟಿಲ್ಲ. ಬದಲಾಗಿ ಮುಂದಿನ ಕಾನೂನು ಹೋರಾಟಕ್ಕೆ ನಾನು ಸಿದ್ಧ ಆಗ್ತಾ ಇದ್ದೀನಿ ಅನ್ನೋದನ್ನ ತಿಳಿಸಿದ ಹಾಗೆ ಕಾಣಿಸ್ತಾ ಇತ್ತು. 1 ತಿಂಗಳ ಬಳಿಕ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಮುಖಾಂತರ ದರ್ಶನ ಕೊಟ್ಟಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ. ವಿದೇಶದಿಂದಲೇ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಪ್ರಜ್ವಲ್. ತಂದೆ, ತಾಯಿ, ತಾತ, ಚಿಕ್ಕಪ್ಪನ ಬಳಿ ಕ್ಷಮೆಯನ್ನ ಕೇಳೋ ಕೆಲಸವನ್ನು ಮಾಡಿದ್ರು. ಬಟ್ ಕ್ಷಮೆ ಯಾಕೆ ಅನ್ನೋದನ್ನ ಅವರಲ್ಲಿ ಬ್ರೀಫ್ ಮಾಡಲಿಲ್ಲ. ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾವ ಪರ್ಪಸ್ ಕ್ಷಮೆ, ಯಾವ ವಿಚಾರಕ್ಕಾಗಿ ಕ್ಷಮೆ ಅದನ್ನ ಹೇಳಿಲ್ಲ ಅವರು. ನನ್ನ ವಿರುದ್ಧ ರಾಜಕೀಯ ಪಿತೂರಿ ಅಂತ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು. ಫಾರಿನ್ಗೆ ಹೋದ ಮೇಲೆ ಎಲ್ಲ ವಿಚಾರ ಗೊತ್ತಾಯ್ತು ಅಂತ ಅಮಾಯಕತೆಯ ಪ್ರದರ್ಶನವನ್ನ ಮಾಡೋದಕ್ಕೂ ಮುಂದಾದ್ರು. ನನಗೆ ನೋವಾಗಿದೆ, ನಾನು ಖಿನ್ನತೆಗೆ ಒಳಗಾಗಿದ್ದೆ ಅಂತೆಲ್ಲ ಖಿನ್ನತೆಯ ಅಸ್ತ್ರ ಪ್ರಯೋಗ ಕೂಡ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಆಯ್ತು. ವಿದೇಶ ಪ್ರವಾಸ ಪ್ರೀ ಪ್ಲಾನು, ಈ ಘಟನೆ ಆಯ್ತು ಅಂತ ಹೋಗಿದ್ದಲ್ಲ, ಇದು ಮುಂಚೆನೆ ನಾನು ಯೋಚನೆ ಮಾಡಿದ್ದೆ ಅನ್ನೋದು ಅವ್ರ ವರ್ಷನ್. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಸ್ಐಟಿನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ
ನಾನು ಫಾರಿನ್ ಹೊರಟಾದ್ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದಾಗ ಇಲ್ಲಿ ಪ್ರಜ್ವಲ್ ಸುದೀರ್ಘ ಕಾನೂನು ಹೋರಾಟಕ್ಕೆ ಮುನ್ನುಡಿಯನ್ನ ಈ ವಿಡಿಯೋ ಮೂಲಕ, ಅಂದ್ರೆ ತಮ್ಮ ಮೇಲಿರುವಂತಹ ಆರೋಪಗಳಿಗೆ ಕೆಲಕ್ಕೆ ಮಾತ್ರ, ಆಯ್ದ ಭಾಗಕ್ಕೆ ಮಾತ್ರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಈ ಮೂಲಕ ಲೀಗಲ್ ಹೋರಾಟಕ್ಕೆ ಮುನ್ನುಡಿ ಬರಿತಾ ಇದ್ದೀನಿ ಅನ್ನೋದನ್ನ ಹೇಳ್ದಂಗೆ ಕಾಣಿಸ್ತಾ ಇದೆ ಅಂತ. ಹಾಗೂ ಶರಣಾಗತಿಯ ಭಾಗವ ಇದು, ಶರಣಾಗತಿ ಆಗೋದಕ್ಕೆ ಬಯಸ್ತಾ ಇದ್ದೀನಿ ನಾನು ಅನ್ನೋದನ್ನ ಕೂಡ ತಿಳಿಸಿರೋ ಹಾಗೆ ಕಾಣಿಸ್ತಾ ಇದೆ. ಖಂಡಿತ ಮಮತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಅವರು ವಿದೇಶದಲ್ಲಿ ಹೋಗಿ ತಲೆಮರೆಸಿಕೊಂಡಿದ್ರು. 1 ತಿಂಗಳ ಬಳಿಕ ಈಗ ಅಜ್ಞಾತ ಸ್ಥಳದಲ್ಲಿ ಕೂತು ಒಂದು ವಿಡಿಯೋನ ಮಾಡಿ ನಾನು 31ನೇ ತಾರೀಕು ಬಂದು SIT ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತೀನಿ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋಂತರ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾತನಾಡಿ ಅವರ ಮನೆಯವರಿಗೆ ಮತ್ತೆ ಅವರ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೋರಿರುವಂತದ್ದು. ಎಲ್ಲೊಂದ್ ಕಡೆ SIT ಅಧಿಕಾರಿಗಳ ಮುಂದೆ ನಾನು ತನಿಖೆಗೆ ಹಾಜರಾಗ್ತೀನಿ ಅನ್ನುವಂತ ಶರಣಾಗತಿಯ ಮಾತನ್ನ ಆಡಿರುವಂತದ್ದು. ಆದ್ರೆ SIT ಅಧಿಕಾರಿಗಳು ಯಾವುದೇ ರೀತಿಯಾಗಿ ಈತ ಅವರ ಬಳಿ ಸಿಗೋಕ್ಕಿಂತ ಮುಂಚೆನೆ ವಶಕ್ಕೆ ಪಡೆಯಲಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಡಿಯೋ ಎಲ್ಲಿಂದ ಮಾಡಿದ್ದಾನೆ ಅನ್ನುವಂತದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಮೂಲಗಳ ಮಾಹಿತಿ ಪ್ರಕಾರ SIT ಅಧಿಕಾರಿಗಳು ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಅವರು ಶರಣಾಗತಿ ಆಗುವುದಕ್ಕಿಂತ ಮುಂಚೆ ಇವರನ್ನ ವಶಕ್ಕೆ ಪಡೆದು ಎಲ್ಲಾ ರೀತಿಯ ತಯಾರಿಗಳನ್ನು SIT ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಬರ್ತಾ ಇದ್ದಾರೆ. ವಿದೇಶದಿಂದ ಆಲ್ಮೋಸ್ಟ್ 1 ತಿಂಗಳ ಅಜ್ಞಾತವಾಸಕ್ಕೆ ಮೇ 31ನೇ ತಾರೀಕು ಅವರು ತೆರೆ ಎಳಿತಾ ಇದ್ದಾರೆ. ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಅವ್ರ ಮೇಲೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಗಿದೆ. ಇನ್ನು ಯಾವ ಏರ್ಪೋರ್ಟ್ ನಿಂದ ಹತ್ತಿದ್ರು ಕೂಡ ಪ್ರಜ್ವಲ್ ಬಗ್ಗೆ ಮಾಹಿತಿ ಅಧಿಕಾರಿಗಳಿಗೆ ಬಂದೇ ಬರುತ್ತೆ. ಇಂಟರ್ಪೋಲು, ಇಮಿಗ್ರೇಷನ್, CBI ವಯಾ SIT, ಈ ರೀತಿ ಕಮ್ಯುನಿಕೇಶನ್ ಅಂತೂ ಆಗುತ್ತೆ SIT ಅಧಿಕಾರಿಗಳಿಗೆ. ಸೊ ಗುರುವಾರ ಮಧ್ಯರಾತ್ರಿಯೇ ಪ್ರಜ್ವಲ್ ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮರುದಿನ ಜಡ್ಜ್ ಮುಂದೆ ಪ್ರಜ್ವಲ್ ರನ್ನ ಹಾಜರುಪಡಿಸಿ PCಗೆ ಕೇಳ್ತಾರೆ SIT ಅಧಿಕಾರಿಗಳ ತಂಡ. ಬಿಕಾಸ್ ಕಸ್ಟೋಡಿಯಲ್ ಇಂಟ್ರಾಗೇಷನ್ ನ ಅಗತ್ಯತೆ ಈ ಕೇಸ್ನಲ್ಲಿ ಬಹಳ ಇದೆ. ಹಾಗೂ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಹೇಳಿಕೆಯನ್ನ ಪಡೆಯೋದು ಅತಿ ಮುಖ್ಯ. ಇಡೀ ಪ್ರಕರಣಕ್ಕೆ ವೇಗ ಸಿಗೋದು ಕೂಡ ಈ ಚಾರ್ಜ್ ಶೀಟ್ ಫೈಲ್ ಆದಾಗಲೇ. ಸೊ SIT ಅಧಿಕಾರಿಗಳು PCಗೆ ಪಡೆಯೋದಕ್ಕೆ ಅಂತ ಹೇಳಿ ಸಿದ್ಧತೆಯನ್ನ ಆಲ್ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ.
ಹಾಗೆ ವರ್ಕೌಟ್ ಆಯ್ತಾ ದೇವೇಗೌಡರ ಎಚ್ಚರಿಕೆಯ ಪತ್ರದ ವಿಚಾರ ಅನ್ನೋದು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ತಾತನ ವಾರ್ನಿಂಗ್ಗೆ ಪ್ರಜ್ವಲ್ ರೇವಣ್ಣ ತಲೆಬಾಗಿದ ಹಾಗೆ ಕಾಣಿಸ್ತಾ ಇದೆ. ಎಲ್ಲೇ ಇದ್ರೂ ಬಂದು ತನಿಖೆಯನ್ನ ಎದುರಿಸುವಂತೆ ಎಚ್ಚರಿಕೆಯ ಪತ್ರವನ್ನ ಬಹಿರಂಗವಾಗಿ ರವಾನಿಸಿದ್ರು ಎಚ್.ಡಿ. ದೇವೇಗೌಡರು. ನಾವು ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ನೋಡಿದ್ವಿ, ಪತ್ರಿಕಾ ಪ್ರಕಟಣೆಯ ಮೂಲಕ ಗಮನಿಸಿದ್ವಿ. 3 ದಿನಗಳ ಹಿಂದಷ್ಟೇ ಪತ್ರದ ಮೂಲಕ ದೇವೇಗೌಡರು ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಒಂದು ವೇಳೆ ನೀನು ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ಕುಟುಂಬದಿಂದಲೇ ಬಹಿಷ್ಕಾರವನ್ನು ಹಾಕಬೇಕಾಗತ್ತೆ, ಐಸೋಲೇಟ್ ಆಗಬೇಕಾಗತ್ತೆ ಅನ್ನೋ ಮಾತಿನ ತಾತ್ಪರ್ಯ ಕೂಡ ಇತ್ತು ಅದರಲ್ಲಿ. ಹಾಗೂ ಗಡುವನ್ನ ಕೂಡ ಕೊಡಲಾಗಿತ್ತು. ಫೈನಲಿ ಈ ವಿಚಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳಷ್ಟು ಡಿಸ್ಟರ್ಬ್ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಹಾಗೂ ವಿಧಿ ಇಲ್ಲದೆ ಅನಿವಾರ್ಯವಾಗಿ ಈ ಹೆಜ್ಜೆಯನ್ನ ಇಡೋ ರೀತಿ ಮಾಡ್ತಾ ದೇವೇಗೌಡರ ಪತ್ರ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಆಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು 24 ಗಂಟೆಗಳ ಅವಧಿಯಲ್ಲಿ 2-3 ಸಲ ಮನವಿಯನ್ನು ಮಾಡಿಕೊಂಡ್ರು, ಗಡುವನ್ನ ಕೊಟ್ಟರು. ಪಬ್ಲಿಕ್ ಪಾಸ್ಚರಿಂಗ್ ರೀತಿ ಕಾಣಿಸ್ತಾ ಇದೆಯಲ್ಲ, ಯಾಕೆ ದೇವೇಗೌಡರ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಾ ಅಂತೆಲ್ಲ ಸಾರ್ವಜನಿಕವಾಗಿ ಪ್ರಶ್ನೆಗಳು ಹೇಳ್ತಾ ಇತ್ತು. ಫೈನಲಿ ಈಗ ಕುಟುಂಬಕ್ಕಾಗಿರುವಂತಹ ಮುಜುಗರ ಹಾಗೂ ತಾತನ ಎಚ್ಚರಿಕೆಗೆ ತಲೆಬಾಗಿದ ಹಾಗೆ ಕಾಣಿಸ್ತಾ ಇದೆ. ನಿರಂತರವಾಗಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಬಿಗಿಯಾಗ್ತಾ ಇದೆ ಅನ್ನೋದು ಪ್ರಜ್ವಲ್ ಅರಿವಿಗೆ ಬಂದಿದ್ರಿಂದಲೇ ಪ್ರಜ್ವಲ್ ಅನಿವಾರ್ಯವಾಗಿ ಈ ಹೆಜ್ಜೆಯನ್ನ ಇಟ್ಟರು ಅಂತ ಕಾಣಿಸ್ತಾ ಇದೆ. ಕಾರಣ ನೀವು ನೋಡ್ತಾ ಇದ್ದೀರಾ, ಅರೆಸ್ಟ್ ವಾರೆಂಟು, ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಎಲ್ಲವೂ ಕೂಡ ಮೊದಲ ಹೆಜ್ಜೆಯ ಭಾಗ ಆಗಿ ಇಟ್ಟಿತ್ತು ಕೇಂದ್ರ. ಮೊನ್ನೆಯಷ್ಟೇ ಪಾಸ್ಪೋರ್ಟ್ ರದ್ದು ವಾರ್ನಿಂಗ್ ಅನ್ನ ಕೂಡ ಕೇಂದ್ರ ಕೊಟ್ಟಿತ್ತು, ನೋಟಿಸ್ ಅನ್ನ ಕೊಟ್ಟಿತ್ತು, 10 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಪ್ರಜ್ವಲ್ಗೆ ಉತ್ತರ ಕೋರಿ ಶೋಕಾಸ್ ನೋಟಿಸ್ ಕೊಟ್ಟ 60 ಗಂಟೆಗಳಲ್ಲಿ ಪ್ರಜ್ವಲ್ರ ಈ ವಿಡಿಯೋ, ಕೇಂದ್ರದ ವಾರ್ನಿಂಗ್ ಬೆನ್ನಲ್ಲೇ ಸ್ವದೇಶಕ್ಕೆ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಾರೆ. ಅಂದ್ರೆ ತಿಪ್ಪರ್ಲಾಗ ಹಾಕಿದ್ರು, ಬೇರೆ ವಿನಾಯಿತಿಯ ಮಾರ್ಗ ಇಲ್ಲ ಅನ್ನೋದು ಅರಿವಿಗೆ ಬಂದ ನಂತರ ಪ್ರಜ್ವಲ್ ಬರೋ ಮನಸ್ಸು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಆ ಮೂಲಕ ಪ್ರಜ್ಞೆ ನನಗಿನ್ನೂ ಇದೆ ಅನ್ನೋದನ್ನು ತೋರಿಸಿದ ಹಾಗೆ ಕಾಣಿಸ್ತಾ ಇದೆ. ಕಾರಣ ದಿನದಿಂದ ದಿನಕ್ಕೆ ಅವರ ಮೇಲೆ ಕಾನೂನು ಕುಣಿಕೆ ಬಿಗಿಯಾಗ್ತಾನೆ ಹೋಗ್ತಾ ಇತ್ತು. ರೆಡ್ ಕಾರ್ನರ್ ನೋಟಿಸ್ ಬಿಟ್ಟು ಇನ್ನೆಲ್ಲಾ ರೀತಿಯಲ್ಲೂ ಕೂಡ ಕಾನೂನು ಕುಣಿಕೆ ಅತ್ಯಂತ ಬಿಗಿಯಾಗಿತ್ತು. ಪಾಸ್ಪೋರ್ಟ್ ರದ್ದಾಗ್ಬಿಟ್ರಂತೂ ಅವರಿದ್ದ ದೇಶದಲ್ಲಿ ಡಿಪೋರ್ಟ್ ಮಾಡಿ ಇವರಿಗೊಂದು ಸೀಲು, ಎಕ್ಸಿಟ್ ಅನ್ನುವಂತಹ ಒಂದು ಸೀಲನ್ನೆಲ್ಲ ಹೊಡೆದು ಫ್ಲೈಟ್ ಚಾರ್ಜ್ ಹಾಕಿ ಕಳಿಸ್ತಾ ಇದ್ರು. ಅದೊಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ಗೆ ಮಾಡುವಂತಹ ಪ್ರೊಸೀಜರು, ಅದನ್ನು ಯಾವ ರಾಜಕಾರಣಿ ಕೂಡ ಬಯಸಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೆಜ್ಜೆನ ಇಟ್ರ ಅಂತ. ಕೊನೆಯ ಹಂತದ ಚುನಾವಣೆ ಮುಗಿಯೋ ಹೊತ್ತಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇರುವಂತಹ ವಿಚಾರ ಕೂಡ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಜೂನ್ 1ಕ್ಕೆ 7ನೇ ಹಂತದ ಚುನಾವಣೆ ನಡೀಲಿಕ್ಕಿದೆ. ಹಿಂದಿನ ದಿನ ಸ್ವದೇಶಕ್ಕೆ ಪ್ರಜ್ವಲ್ ವಾಪಸ್ ಆಗ್ತಾರೆ. ಸೊ ಇದು ಕೂಡ ಇಂಟರ್ ಕನೆಕ್ಟೆಡ್ ಅಥವಾ ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲಿ, ಅಂದ್ರೆ ಮೊದಲ ಹಂತದ ಚುನಾವಣೆ ನಡೆದ ನಂತರ ಅವರು ಅಬ್ಸ್ಕಾಂಡ್ ಆಗಿದ್ದು. ಈಗ ಕೊನೆ ಹಂತದ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಕಾವು ಕಂಪ್ಲೀಟ್ ಆಗಿ ತಗ್ಗಿದ ಬಳಿಕ ಸ್ವದೇಶಕ್ಕೆ ಪ್ರಜ್ವಲ್ ರೇವಣ್ಣ ಬರೋ ಮನಸ್ಸು ಮಾಡ್ತಾ ಇರೋದು ಕೂಡ ರಾಜಕೀಯವಾಗಿ ಚರ್ಚಿತವಾದಂತಹ ವಿಚಾರ. ಹಾಗೂ ಕಾನೂನಾತ್ಮಕವಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡೇ ಪ್ರಜ್ವಲ್ ರೇವಣ್ಣ ಈ ಡೇಟ್ ಅನ್ನ ಚೂಸ್ ಮಾಡ್ಕೊಂಡ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಎಲ್ಲರೂ ಅನ್ಕೊಂಡಿದ್ದು ಜೂನ್ 4ನೇ ತಾರೀಕಿನ ನಂತರ ಅವರು ಬರ್ತಾರೆ ಅಂತ. ಆದ್ರೆ ಕೊನೆ ಹಂತದ ಚುನಾವಣೆಗೆ ಒಂದಿನ ಬಾಕಿ ಇರುವಾಗಲೇ, ಅಂದ್ರೆ ಹಿಂದಿನ ದಿನ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋದಕ್ಕಿಂತ ಅನಿವಾರ್ಯವಾಗಿ ಬರಬೇಕಾದ ಸ್ಥಿತಿ.